ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ರಾಜ್ ಟೆಕ್ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಎಲ್ಲ ರೀತಿಯ ವಿಡಿಯೋಗಳನ್ನು ಹಾಕಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸ್ಟಾರ್ಟ್ ಮಾಡಿದೆ. ಆದರೆ ಕಾರಣಾಂತರಗಳಿಂದ ಯಾವುದೇ ವಿಡಿಯೋಗಳು ಜಾಸ್ತಿ ಆಗೋಕ್ಕಾಗಲಿಲ್ಲ. ಸೊ ಇವತ್ತು ಚಿಕ್ಕದಾಗಿರೋದು ಒಂದು ವಿಷಯ ಮಾತಾಡೋಣ ಅಂತ ಬಂದಿದ್ದೀನಿ. ಹೇಗಿದೆ ಲೈಫು? ಈ ಲೈಫ್ ತುಂಬ ಕಷ್ಟ ಅನಿಸ್ತಿದೆಯಾ? ಇರ್ಬೋದು, ಇಲ್ಲದೇನೂ ಇರ್ಬೋದು. ಆದರೆ ಎಲ್ಲ ಇರುತ್ತೆ, ಎಲ್ಲ ಬದಲಾಗುತ್ತೆ ಸಮಯದ ಜೊತೆ. ಆದರೆ ಮುಖ್ಯ ಏನು ಅಂದರೆ ಸಮಯ ಕೂಡ ಕಳೆದೋಗುತ್ತೆ. ನಿಮ್ಮ ಕಷ್ಟಕ್ಕೆ ಕರ್ಮ ಕಾರಣ ಇರ್ಬೋದು, ಅಥವಾ ಅದೃಷ್ಟದ ಕೊರತೆನ. ಅದೇನೇ ಇರಲಿ, ಲೈಫ್ ಮಾತ್ರ ಕಳೆದೋಗ್ತಾ ಇರುತ್ತೆ. ನೀವು ಖುಷಿಯಾಗಿರಲಿ, ದುಃಖದಾಗಿರಲಿ, ಹಿಂಗೆ ಲೈಫ್ ಕಳೆದೋಗ್ತಿರುತ್ತೆ. ಆದರೆ ಇದರಲ್ಲಿ ಕರ್ಮ ಕಾರಣ ಇರ್ಬೋದಾ ಅಂತ ಕೆಲವು ಸರಿ ಯೋಚಿಸಿದ್ರೆ, ಇದರಲ್ಲಿ 2-3 ಥರ ಇರುತ್ತೆ. ಕರ್ಮದ ವಿಷಯಕ್ಕೆ ಬಂದರೆ ಸಂಚಿತ ಕರ್ಮ ಅಂದರೆ ಹಿಂದಿನ ಕರ್ಮದ ಮೂಟೆ. ಎರಡನೇದು ಪ್ರಾರಬ್ಧ ಅಂದರೆ ಈ ಜನ್ಮ ಕಾಲಟ್ಟಾದ ಕರ್ಮ ಅಂತ ಹೇಳ್ಬೋದು. ಮೂರನೇದಾಗಿ ಆಗಾಮಿ ಕರ್ಮ ಅಂದರೆ ಭವಿಷ್ಯದ ಕರ್ಮ. ಇದರಲ್ಲಿ ಸಂಚಿತ ಅಂತೂ ಹೇಗೋ ಹಾಗೆ ಇರುತ್ತೆ ಮೂಟೆ. ಪ್ರಾರಬ್ಧ ಅಂದರೂ ಈ ಜನ್ಮಕ್ಕೆ ಅಲರ್ಟ್ ಆಗಿರೋದು, ನಾವೇನೇ ಬರಲಿ ಅನುಭವಿಸ್ಲೇಬೇಕು. ಇನ್ನು ಆಗಾಮಿ ಕರ್ಮ ಆದರೆ ಆಗಾಮಿ ಕರ್ಮವನ್ನು ನಾವು ತಪ್ಪಿಸ್ಕೋಬೋದು. ತಪ್ಪಿಸೋದು ಅಂದರೆ ಇವಾಗ ಪ್ರಾರಬ್ಧದಲ್ಲಿ ನಾವೇನೇನು ಕರ್ಮ ಮಾಡ್ತೀವೋ ಅದ್ರ ಜೊತೆಗೆ ನಮ್ಮ ಒಳ್ಳೆ ಕಾರ್ಯಗಳು, ಒಳ್ಳೆತನ ನಿಮ್ಮ ನಡತೆಯಲ್ಲಿ ಹೇಗಿರುತ್ತೆ ಅದರ ಮೇಲೆ ನಿಮ್ಮ ಭವಿಷ್ಯದ ಕರ್ಮ ತಪ್ಪಿಸ್ಕೋಬೋದು. ಕರ್ಮದ ವಿಷಯ ಬಿಟ್ಟು ಬೇರೆ ಏನೇ ಬರಲಿ ಒಳ್ಳೆ ಪಾಸಿಟಿವ್ ಆಗಿರಬೇಕು ಅನ್ನೋದು ಥಿಂಕಿಂಗ್. ಸಪೋಸ್ ನಿಮಗೆ ಜೀವನದಲ್ಲಿ ಹೀಗೆ ಇರಬೇಕು, ಹೀಗೆ ಕರ್ಮ ಈ ಥರ ದುಃಖ ಅಂತ ಇರುತ್ತೆ ಅಂದ್ಕೊಳ್ಳಿ. ನೀವು ಏನೋ ಒಂದು ಡಿಸೈರ್ನ ಎಕ್ಸ್ಪೆಕ್ಟ್ ಮಾಡ್ಕೊಂತ ಜೀವನ ನರಳಾಟದಲ್ಲಿ ಕಳೆದುಬಿಟ್ರೆ ಇರೋ ಜೀವನ ಅಂತೂ ಸಮಯ ಅಂತ ಕಳೆದೋಗುತ್ತೆ. ಮತ್ತು ಮುಂದಿನ ಜನ್ಮದ ಬಗ್ಗೆ ಆ ಥರ ಏನಾದರೂ ಥಿಂಕಿಂಗ್ ಇದ್ದರೆ ನೀವು ನರಳಾಟದಲ್ಲಿ ಕಳೆದುಬಿಟ್ರೆ ನಿಮ್ಮ ಕರ್ಮ ಸರಿಯಾಗಿ ಕಳೆದಿರಲ್ಲ. ಆದ್ದರಿಂದ ನಿಮಗೆ ಮುಂದಿನ ಜನ್ಮಕ್ಕೂ ಕರ್ಮ ಕ್ಯಾರಿ ಆಗುತ್ತೆ. ಸೊ ಏನು ಜೀವನ ದೇವರು ಕೊಟ್ಟಿದ್ದಾನೋ ನೀಟಾಗಿ ನಡೆಸ್ಕೊಂಡು ಒಳ್ಳೆ ರೀತಿಯಲ್ಲಿ ಬದುಕಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಎಲ್ಲ ಒಳ್ಳೆಯದಾಗುತ್ತೆ. ಆಲಿಸಬೇಕು. ಪ್ರತಿಯೊಂದು ಘಟನೆಗಳು ಎಲ್ಲ ಒಳ್ಳೆ ರೀತಿ ಇರುತ್ತೆ. ಪ್ರತಿ ಘಟನೆಯಿಂದ ಒಂದು ಒಳ್ಳೆಯ ಇರುತ್ತೆ. ಎಲ್ಲ ಒಳ್ಳೆಯದಾಗುತ್ತೆ. ಧನ್ಯವಾದಗಳು. ಸಪೋರ್ಟ್ ಮಾಡಿ.